ನಾನು ತಿಂದಿರೋ ವಡಾದಲ್ಲಿ ಬೆಸ್ಟ್ ವಡ ಅಂದರೆ ಇದೆ ಅನ್ಕೊಂತೀನಿ. ಏನಪ್ಪ ಅಂದರೆ ಸ್ವೀಟ್ ಕಾರ್ನ್ ವಡೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಮನೇಲಿ ಒಂದ್ಸಲ ಟ್ರೈ ಮಾಡಿರಿ, ಆಸಮ್. ಮಾಡೋದಂತೂ ತುಂಬ ಈಸಿ, ಅದು ಜಲ್ದಿ ಆಗಿಬಿಡ್ತೈತೆ ಒಂದು 15 ನಿಮಿಷದೊಳಗೆ ಅಷ್ಟೇ. ಯಾವ ಥರಪ್ಪ ಅಂದರೆ ನಾನೊಂದು 3 ಕಾರ್ನ್ ತೊಗೊಂಡಿದ್ದೀನಿ, ಅದು ಬೀಜ ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ರಫ್ ಆಗಿ ಮಿಕ್ಸಿಗೆ ಹಾಕ್ಕೋಬೇಕು. ಅದನ್ನು ನುಣ್ಣಗೆ ಪೇಸ್ಟ್ ಮಾಡಬಾರ್ದು, ಬೀಜ ಬೀಜ ಇರಬೇಕಲ್ಲಲ್ಲಿ ಅಷ್ಟು. ಆಮೇಲೆ ನೈಸಾಗಿ ಚಾಪ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಆಮೇಲೆ ಚಿಕ್ಕದಾಗಿ ಸಣ್ಣ ಕಟ್ ಮಾಡಿಟ್ಕೊಂಡು ಕೊತ್ತಂಬರಿ ಮತ್ತು ಪುದೀನ, ಅಲ್ಲ ಅಂದರೆ ಹಸಿ ಶುಂಠಿ ಪೀಸಸ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕು, ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋದೆಲ್ಲ ನೀಟಾಗಿ. ಒಂದ್ಸಲ ಟ್ರೈ ಮಾಡಿರಿ ಮನೇಲಿ, ಟೇಸ್ಟ್ ಮಾತ್ರ ತುಂಬ ಸೂಪರಾಗಿತ್ತು. ನಾನು ತಿಂದಿರೋ ಅಲಸಂದೆ ವಡೆ, ಉದ್ದಿನ ವಡೆಗಿಂತ ಇದು ಮಾತ್ರ ಸೂಪರಾಗಿತ್ತು. ಹಂಗೆ ವಡೆ ಹಾಕಕ್ಕೆ ಬರ್ತೈತೇನೋ ಅಂತ ನೋಡಿದೆ, ಬಟ್ ಬರಲಿಲ್ಲ. ಅದು ನೀರಿನಂಶ ಜಾಸ್ತಿ ಇದರಿಂದ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದು. ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಈಗ ನೋಡಿರಿ ಸ್ಟ್ರಕ್ಚರ್ ಕರೆಕ್ಟಾಗಿ ಬಂದಿದೆ. ಈಗ ವಡೆ ಹಾಕಿದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಇಕ್ಕೋದು. ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗಿ ಶೇಪ್ ಕೊಟ್ಕೊಂಡು ಹಾಕೋದು ಅದರಲ್ಲಿ. ಹೊಸಬರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹೊಸಬರಿಗೆ ಎಂಕರೇಜ್ ಕೊಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವ್ಯೂಸ್ ಬರ್ತಿದ್ದಾವಾಗಲಿ ಸಬ್ಸ್ಕ್ರೈಬರ್ ಬರ್ತಾಯಿಲ್ಲ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಬಿಟ್ರೆ ಮೇಲೆಲ್ಲ ಬೇಗ ಕಲರ್ ಚೇಂಜ್ ಆಗುತ್ತೆ, ಒಳಗೆ ಬೆಂದಿರಲ್ಲ. ತೀರಾ ಲೋ ಫ್ಲೇಮ್ ಇಟ್ಬಿಟ್ರೆ ಅದು ಬೇಯೋದೇ ಇಲ್ಲ ಒಳಗಡೆ. ಈ ಕಲರ್ ಚೇಂಜ್ ಆಗ್ತಿದ್ದಿಲ್ಲ, ಇಷ್ಟೇ ರೆಡಿ ಆಗೋಯ್ತು. ಒಂದು 15 ನಿಮಿಷ ಅಷ್ಟೇ. ಇದಕ್ಕೆ ಕಾಂಬಿನೇಷನ್ ಅಂತ ಏನೂ ಬೇಡ, ಬರೀದೇ ಸೂಪರಾಗಿತ್ತು. ಬಿಸಿ ಬಿಸಿ ಕಾರ್ನ್ ವಡೆ ರೆಡಿ. ಮನೇಲಿ ಟ್ರೈ ಮಾಡಿರಿ, ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಒಂದ್ಸಲ ಟ್ರೈ